ಅಂತಕ್ಕಂಥದ್ದು ಬಾಂಡ್ ವಿಚಾರ ಗೊತ್ತೇ ಇದೆ. ರಾಷ್ಟ್ರದಲ್ಲಿ 12,000 ಕೋಟಿಗೂ ಹೆಚ್ಚು ಬ್ರಾಂಡ್ ಹಣ ಕಳ್ಳಹಣವನ್ನ ಒಂದು ಪಕ್ಷಗಳಿಗೆ ಹಾಕೊಳ್ತಕ್ಕಂತ ಒಂದು ಭ್ರಷ್ಟಾಚಾರ ನಡೀತು. ಇದು ಮಾಡಿದ್ಯಾರು? ಬೇಲಿ ಎದ್ದು ಹೊಲ ಮೇರಿ ಎನ್ನುವರು. ಬೇಲಿನೇ ಎದ್ದು ಹೊಲ ಮೇರಿ ಅಂತ ಅಂದ್ರೆ ಬೇಲಿ ಕಾಯಕ್ಕೆ ಯಾರು ನಿಲ್ಸಿದ್ವೋ ಅದು ಪ್ರಧಾನಮಂತ್ರಿಗಳಿರ್ಬೋದು, ಹೋಮ್ ಮಿನಿಸ್ಟರ್ ಇರ್ಬೋದು, ರಾಜ್ಯದ ಮುಖ್ಯಮಂತ್ರಿಗಳಿರ್ಬೋದು, ಅವರೇ ಎದ್ದು ಹೊಲ ಮೇಯಕ್ಕೆ ಶುರು ಮಾಡಿದ್ರೆ ನಿಮ್ಮನ್ನು ಕಾಪಾಡೋರು ಯಾರು? ಆ ದೃಷ್ಟಿಯಿಂದ ನಾವು 3 ದಿವಸದ ಸಾಂಕೇತಿಕವಾಗಿ ಮಾಡಿದ್ದೀವಿ. ನಾವು ಅವ್ರನ್ನ ಬೇಡ್ಕೊತಾ ಇದ್ದೀನಿ. ಒಂದು ಮನವಿಯನ್ನು ನಾವೀಗಾಗಲೇ ಜಿಲ್ಲಾಧಿಕಾರಿಗಳ ಮುಖೇನ, ಜಿಲ್ಲಾಧಿಕಾರಿಗಳ ಕೆಲಸ ಜಾಸ್ತಿ, ಯಾಕೆಂದ್ರೆ ಮ್ಯಾಜಿಸ್ಟ್ರೇಟ್ರು, ಜಿಲ್ಲಾ ಮ್ಯಾಜಿಸ್ಟ್ರೇಟ್ರು ಅಂದ್ರೆ ಶಿಕ್ಷೆಯನ್ನು ಕೊಡುವರೆ ಅವರೇ, ಅದೆಲ್ಲವನ್ನು ತಪ್ಪಿಸೋರೆ. ಆದ್ರಿಂದ ಅವರು ಇದನ್ನು ಪಡೆದುಕೊಂಡು ಈ ಮಾಹಿತಿಗಳನ್ನೆಲ್ಲ ಪಡೆದು ಸರ್ಕಾರದ ಗಮನಕ್ಕೂ ತಗೊಂಬನ್ನಿ. ನೀವು ಎಷ್ಟು ಸಾಧ್ಯವೋ ಅದನ್ನ ನೀವು ಇಲ್ಲಿ ತಡೆ ಹಿಡಿರಿ. ನೀವು ಆಗದೆ ಇಲ್ಲ ಅದನ್ನ ರಾಜ್ಯ ಸರ್ಕಾರಕ್ಕೆ ಹೇಳಿ, ಆ ದೊಡ್ಡ ದೊಡ್ಡ ಸರ್ಕಾರದ ಹಗರಣಗಳನ್ನ ನಾವು ದೊಡ್ಡದಾಗಿ ತೆಗೆದುಕೋತೀವಿ ಅಂತ ಹೇಳಿ ಜಗದೀಶ್ ಅವರಿಗೆ ಮುಂದುವರಿಸೋದು ಬೇಡ. ಇದನ್ನ ನಿಲ್ಸಕ್ ಆಗೋದಿಲ್ಲ. ನಾವು ಕಂಟಿನ್ಯೂಸ್ ಆಗಿ ನಾವು ಭ್ರಷ್ಟರಹಿತವಾದ ಚಿತ್ರದುರ್ಗ, ಭ್ರಷ್ಟರಹಿತವಾದ ಕರ್ನಾಟಕ ರಾಜ್ಯ, ಭ್ರಷ್ಟರಹಿತ ರಾಷ್ಟ್ರ ಮಾಡಬೇಕಾದ್ರೆ ಪರ್ಯಾಯ ವ್ಯವಸ್ಥೆಗೆ ತಾವೆಲ್ಲರೂ ಮನಸ್ಸು ಮಾಡಬೇಕು ಅಂತ ಸಾರ್ವಜನಿಕರಲ್ಲಿ ಬೇಡ್ಕೊಂಡು ಈಗ ನಾನಿಲ್ಲಿ ಈ ಇದನ್ನ ಮುಕ್ತಾಯ ಮಾಡಿ